ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು, ಬಟ್ ನನ್ನ ನೇಟಿವ್ ಅಂತ ಬಂದಾಗ ಕನಕಪುರ. ನಾನು ಹೇಳ್ಕೊಳ್ಳೋದು ನನ್ನ ಕನಕಪುರದವಳು ಅಂತ ಹೆಮ್ಮೆ ಆಗುತ್ತೆ. ಹೌದು. ಓಕೆ, ನಿಮ್ಮ ಲೈಫ್ ನಿಮ್ಮ ಈ ಇಂಡಸ್ಟ್ರಿ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಆ್ಯಕ್ಚುಲಿ ಹೀರೋಯಿನ್ ಆಗಬೇಕು ಅಂತ ಏನು ಕಷ್ಟಪಟ್ಟು ಬಂದವಳು ಅಲ್ಲ, ಏನೂ ಇಲ್ಲ. ನಾನು ಹೀಗೆ ವರ್ಕ್ ಮಾಡ್ಕೊಂಡಿದ್ದು. ಆ್ಯಂಡ್ ನನ್ನ ಮನೆಯಲ್ಲಿ ಹೇಳಬೇಕು ಅಂತಂದರೆ ನಮ್ಮದು ತುಂಬ ರೆಸ್ಪೆಕ್ಟಿವ್ ಫ್ಯಾಮಿಲಿ. ಹೆಂಗೆ ಅಂದರೆ ಇಲ್ಲ ಹೆಣ್ಮಕ್ಳು 6 ಗಂಟೆ ಮೇಲೆ ಆಚೆ ಹೋಗಬಾರ್ದು, ಆ ಥರ ರಿಸ್ಟ್ರಿಕ್ಷನ್ ಇರೋಂಥ ಮನೆಯಲ್ಲಿ ಇವತ್ತು ನಾನು ಹಿಂಗಿದ್ದೀನಿ ಅಂದರೆ ನನಗೆ ಸ್ವಲ್ಪ ಶಾಕ್ ಆಗುತ್ತೆ. ಒನ್ ನನಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹಿಂಗೆ ಬಂದಿದ್ದು. ಹೆಂಗೆ ಅಂದರೆ ಫಸ್ಟ್ಲಿ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಪ್ರಿಂಟ್ ಮೀಡಿಯಾನಲ್ಲಿ. ಅದಕ್ಕಿಂತ ಮುಂಚೆ ನಂದು NGO, ನನ್ನ ಸ್ವಲ್ಪ ಕ್ರೇಜ್ ಜಾಸ್ತಿ. ಸ್ವಲ್ಪ ಏನಾದರೂ ಬೋರಿಂಗ್ ಆ ಥರ ಎಲ್ಲ ಫೀಲ್ ಆದರೆ ನಾನು NGO ಮಕ್ಳ ಹತ್ರ ಹೋಗ್ಬಿಡೋದು ಅಥವಾ ನಾನು NGO ವರ್ಕ್ ಸ್ಟಾರ್ಟ್ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡಿದ್ದವಳು. ನನಗೆ ಒಂದು ಥಾಟ್ ಕೂಡ ಇರಲಿಲ್ಲ, ಬಟ್ ಆಸೆ ಇತ್ತು, ಪ್ಯಾಷನ್ ಇತ್ತು, ನಾನು ಹೋಗಿ ಅದೆಲ್ಲದ್ರ ಒಂದು ಆ್ಯಕ್ಟ್ ಮಾಡಬೇಕಲ್ಲ ಅಂತ. ಬಟ್ ಅದು ಬಿಟ್ಟು ನನಗೆ ಅದೇ ಲೈಫ್ ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ. ಆಮೇಲೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಿಂಟ್ ಮೀಡಿಯಾನಲ್ಲಿ. ಅಲ್ಲಿ ವರ್ಕ್ ಮಾಡಬೇಕಾದ್ರೆ HOD ಆಗಿ ವರ್ಕ್ ಮಾಡಿದೆ. ಆನಂತರ ಅಲ್ಲಿಂದ ನನಗೆ ಒಂದು ಸ್ಯಾಟಲೈಟ್ ಚಾನೆಲ್ಗೆ ಆ್ಯಂಕರ್ ಆಗಿ ಆಫರ್ ಬಂತು. ದೆನ್ ಫೈನ್, ಆಪರ್ಚುನಿಟಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಆ್ಯಂಕರ್ ಆಗಿ 2 to 3 years ವರ್ಕ್ ಮಾಡಿದ ಮೇಲೆ ಅಲ್ಲಿರ್ಬೇಕಾದ್ರೆ ಸಾಕಷ್ಟು ನನಗೆ ಕರೆಗಳು ಬರ್ತಿತ್ತು. ಸೀರಿಯಲ್ಸಲ್ಲಿ ಆಗಿರ್ಬೋದು, ಸಿನಿಮಾನಲ್ಲಿ ಅವಕಾಶ ಸಿಕ್ಕಿತ್ತು. ಸೊ ಆವಾಗ ಓಕೆ ಫೈನ್, ಈ ಒಂದು ಕ್ರೇಜನ್ನು ನೋಡೋಣ ಅಂದ್ಬಿಟ್ಟು ಅಲ್ಲಿ ಕ್ವಿಟ್ ಮಾಡಿ ಮತ್ತೆ ನಾನು ನನ್ನ ಸಿನಿ ಜರ್ನಿನ ಶುರು